ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ಕ್ರಿಸ್ಪಿಯಾಗಿ ಹಾಗೆ ತುಂಬ ಈಸಿಯಾಗಿ ಬೇಬಿಕಾರ್ನ್ ಫ್ರೈ ಮಾಡ್ತಾಯಿದ್ದೀನಿ, ಅಥವಾ ಬೇಬಿಕಾರ್ನ್ ಲಾಲಿಪಾಪ್ ಅಂತಲೂ ಕೂಡ ಹೇಳ್ಬೋದು. ಮಾಡೋದು ಕೂಡ ಸಿಂಪಲ್ಲು. ಈ ಮಳೆಗಾಲದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ರೆಂಡ್ಸ್, ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾಕ್ ಬೇಬಿಕಾರ್ನ್ ತೊಗೊಂಡಿದ್ದೀನಿ, ಅಂದರೆ ಒಂದು 200 ಗ್ರಾಮ್ ಆಗುವಷ್ಟು. ಇದನ್ನು ಒಂದು ಬೌಲ್ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸಲ ವಾಶ್ ಮಾಡ್ಕೊಳ್ಳೋಣ. ಇದು ವಾಶ್ ಮಾಡಿಕೊಂಡು ನಾನಿಲ್ಲಿ ನೀರನ್ನು ಫಸ್ಟೇ ಕಾಯೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಉಪ್ಪನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. ತುಂಬ ಏನು ಬೇಯಿಸೋದು ಬೇಡ, ಬೇಗ ಸಾಫ್ಟಾಗಿ ಬೇಯುತ್ತೆ. ಇದು ಬೇಯೋದ್ರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 2.5 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 2.5 ಸ್ಪೂನ್ ಆಗೋಷ್ಟು ಮೈದಾನು ಕೂಡ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ಇದಕ್ಕೆ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಿದ್ದೀನಿ, ಕಲರ್ಗೋಸ್ಕರ. ನೀವು ಬೇಡ ಅಂದರೆ ನಾರ್ಮಲ್ ಖಾರ ಪುಡಿನೇ ಹಾಕ್ಬೋದು. ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಹಾಗೇನು ಇದ್ರ ಜೊತೆಗೇ ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಮಿಕ್ಸ್ ಇದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಕಟ್ ಮಾಡಿರೋ ಸಾಂಬಾರು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದ್ರ ಜೊತೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪಿದೆ ಅಂದರೂ ಕೂಡ ಅದನ್ನು ಕೂಡ ಆ್ಯಡ್ ಮಾಡಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಒಡ್ಕು ನಿಂಬೆಹಣ್ಣಿನ ರಸನ ಕೂಡ ಇದಕ್ಕೇ ಹಾಕೋತಾ ಇದ್ದೀನಿ. ನೀವು ಹಸಿರು ಮೆಣಸಿಕಾಯಿ ತಿಂತೀರ ಸ್ವಲ್ಪ ಸ್ಪೈಸಿಯಾಗಿ ಅಂದರೆ ಚಿಕ್ಕದಾಗಿ ಹಸಿರು ಮೆಣಸಿಕಾಯಿ ಚಾಪ್ ಮಾಡಿ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಅದನ್ನು ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಆಗಿದ್ದಾಗಲೇ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸಾಗಿ ಆಗಿದೆ ಎಲ್ಲವುದನ್ನು. ಅಷ್ಟರಲ್ಲಿ ಕಾನು ಕೂಡ ಬೆಂದಿದೆ, ನೋಡ್ಬೋದು. ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ, ಈ ಥರ ಯೆಲ್ಲೋ ಕಲರಲ್ಲಿ ಸ್ವಲ್ಪ ಬಂದಿದೆ. ಇದು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಇಟ್ಕೊಳ್ಳೋಣ ಸೈಡಲ್ಲಿ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾಗಿದ್ದಾಗ ನಾನು ಈ ಥರ ಒಂದು ಸ್ಟಿಕ್ ತಗೊಂಡು ಚುಚ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಲಾಲಿಪಾಪ್ ಥರ ಬೇಕು ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂದರೆ ಇದನ್ನು ಕಡ್ಡಿನ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಎಲ್ಲದಕ್ಕೂ ನಾನು ಇದೇ ಥರ ಕಡ್ಡಿನ ಚುಚ್ಕೋತಾ ಇದ್ದೀನಿ. ಬೆಂದಿರೋದ್ರಿಂದ ತುಂಬ ಸಾಫ್ಟಾಗಿ ಬೇಗನೆ ಒಳಗಡೆ ನುಸಿಯುತ್ತೆ. ಈಗ ತುಂಬ ಉದ್ದ ಇದೆ ಅಂತ ನಾನು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬಾಣಲಿ ಎಷ್ಟು ಹಿಡಿಯುತ್ತೆ ಅನ್ನೋದ್ರ ಮೇಲೆ ಫ್ರೈ ಮಾಡ್ಬೇಕಾದ್ರೆ ಅದರ ಅಳತೆ ನೋಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ. ಈಗ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿ ಬೇಕಾಗುತ್ತೆ ನಮಗೆ ಬ್ಯಾಟರು, ತುಂಬ ತೆಳ್ಳಗೆಲ್ಲ ಮಾಡ್ಕೋಬೇಡಿ. ಈ ಟೈಮಲ್ಲಿ ಉಪ್ಪನ್ನ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನೆಲ್ಲ ಹಾಕ್ಕೋಬೋದು. ಕರೆಕ್ಟಾಗಿದೆ. ಈ ಟೈಮಲ್ಲಿ ನಾನು ಕಾನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಕಾನನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದ್ರ ಮೇಲೆ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಬಿಡೋಣ. ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೀವು ಈ ಥರ ಮ್ಯಾರಿನೇಟ್ ಮಾಡಲ್ಲ ಅನ್ನೋದಿದ್ದರೆ ಒಂದು ಕಪ್ ತೊಗೊಂಡು ಅದರೊಳಗಡೆ ಈ ಥರ ಡಿಪ್ ಮಾಡಿ ಹಾಕ್ಬೋದು. ಹಾಗೆಯೇ ಡೈರೆಕ್ಟು ಈ ಥರ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಉಪ್ಪು ಖಾರ ಎಲ್ಲ ಹಿಡಿದು. ಈಗ ಒಂದು 10 ನಿಮಿಷ ಆಗಿದೆ. ನಾನು ಪ್ಲೇಟ್ ತೆಗೆದುಬಿಟ್ಟು ಎಲ್ಲನೂ ಇನ್ನೊಂದು ಸಲ ಅದ್ರ ಮೇಲೆ ಬ್ಯಾಟರ್ ಕ್ಲೀನಾಗಿ ಹಾಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ಇದೆ ಅಂದರೆ 10-15 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ. ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ. ನಾನು ಮಿಕ್ಸಿ ಜಾರ್ ತೊಗೊಂಡು ಬ್ರೆಡ್ಡನ್ನು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಇದರೊಳಗಡೆ ಚೆನ್ನಾಗಿ ನೋಡಿ ಈ ಥರ ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಹಿಡಿಬೇಕು. ಆ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಎಲ್ಲದನ್ನು ಇದೇ ಥರನೇ ಕೋಟ್ ಮಾಡ್ಕೋಬೇಕಾಗುತ್ತೆ. ಮಳೆಗಾಲ ಇರೋದ್ರಿಂದ ಈ ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲಿ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಮಕ್ಕಳೆಲ್ಲ ದೊಡ್ಡವರು ಕೂಡ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ನಿಮಗೆ ಬ್ರೆಡ್ ಕ್ರಮ್ಸ್ ಎಣ್ಣೆಲಿ ಜಾಸ್ತಿ ಬೀಳಬಾರ್ದು ಅನ್ನೋದ್ರಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕೈಯಲ್ಲಿ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ. ನಾನೀಗ ಒಂದು ಸ್ವಲ್ಪ ಮಾಡಿಕೊಂಡು ಎಣ್ಣೆನೂ ಕೂಡ ಫಸ್ಟೇ ಕಾಯೋದಕ್ಕೆ ಇಟ್ಟಿದ್ದೆ, ಅದಕ್ಕೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಒಂದೊಂದಾಗಿನೇ. ಎಣ್ಣೆನ ನೋಡಿ ಚೆಕ್ ಮಾಡಿ ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಈ ಥರ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ, ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ, ಹಂಗಾಗಿ ಸ್ವಲ್ಪ ಉಕ್ಕಿ ಬರ್ತಿದೆ. ಒಂದು 5 ನಿಮಿಷ ಆದಮೇಲೆ ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ. ಎಣ್ಣೆಗೆ ಹಾಕಾದ್ಮೇಲೆ ಒಂದು 2 ನಿಮಿಷ ಅದನ್ನು ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಏಕೆಂದರೆ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಅದು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದು ಒಂದು 2 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಈ ಥರ ಟರ್ನ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಎಲ್ಲದನ್ನು.
ನಾವು ಬೇಬಿಕಾರ್ನ್ನ ಫಸ್ಟೇ ನೀರಲ್ಲಿ ಬೇಯಿಸೋದ್ರಿಂದ ತುಂಬ ಬೇಯಿಸಬೇಕು ಅಂತ ಏನಿಲ್ಲ. ಮೇಲೆ ಕೋಟಿಂಗ್ ಬಂದರೆ ಸಾಕು. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಈಗ ರೆಡಿಯಾಗಿದೆ. ಇದನ್ನು ಬೇರೊಂದು ಪಾತ್ರೆಗೆ ಹಾಕೋತಿದ್ದೀನಿ, ಎಣ್ಣೆ ಚೆನ್ನಾಗಿ ಸೋರೋದಕ್ಕೋಸ್ಕರ. ಹಾಗೆ ಇನ್ನೊಂದು ಒಬ್ಬೆ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ 2 ಒಬ್ಬೆನೂ ಕೂಡ ಬೆಂದಿದೆ. ನಾನೊಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ತಿದ್ದೀನಿ. ಬೇಬಿಕಾರ್ನ್ ಫ್ರೈ ಅಥವಾ ಬೇಬಿಕಾರ್ನ್ ಲಾಲಿಪಾಪ್ ಅಂತನಾರ ಕರಿಬೋದು. ಇದಕ್ಕೆ ನಾನೊಂದು ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡು ಇದ್ರ ಮೇಲೆ ಹಾಗೆಯೇ ಸ್ಪ್ರಿಂಕಲ್ ಮಾಡ್ತಿದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ನೆನೆಸಾಗಿ ಅಂತ. ಇದ್ರ ಜೊತೆ ಸರ್ವ್ ಮಾಡೋದಕ್ಕೋಸ್ಕರ ನಾನು ಹೋಮ್ ಮೇಡ್ ಮಯೋನೀಸೇ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಕೂಡ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹೊರಗಡೆಯಿಂದ ತರೋದಕ್ಕಿಂತ ಮನೇಲೇ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ತುಂಬಾ ಹೆಲ್ದಿ. ನೋಡಿ ರೆಡಿಯಾಗಿದೆ. ಇದ್ರ ಮೇಲೆ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಹಾಗೆ ಹಾಕ್ಕೊಂಡಿದ್ದೀನಿ. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರ್ತಿದೆ ಅಂತ, ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.